ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಕವಿತಾ. ಇವತ್ತು ಬೆಳಗ್ಗೆಯಿಂದನೇ ಒಂದು ವ್ಲಾಗ್ನ ಶುರು ಮಾಡೋಣ. ತುಂಬ ದಿನ ಆಯಿತು ಅಂತೇಳಿ ಶುರು ಮಾಡ್ತಾಯಿದ್ದೀನಿ. ಬೆಳಗ್ಗೆ ಹೊರಗೆ ಬಂದ ತಕ್ಷಣ ನೋಡ್ತಾ ಇರ್ಬೋದು ಎಷ್ಟೊಂದು ಪಾರಿಜಾತ ಹೂವು. ಈಗ ಸ್ವಲ್ಪ ಕಡಿಮೆ ಆಗಿದೆ. ಮುಂಚೆ ಫುಲ್ ಬಾಗಿಲಲ್ಲೆಲ್ಲ ರಂಗೋಲಿನೇ ಹಾಕೋಗಿರಲ್ಲ, ಅಷ್ಟು ಹೂವು ಅರಳು ಬಿದ್ದಿರುತ್ತೆ, ಅಷ್ಟೇ ಪರಿಮಳ ಕೂಡ ಬರ್ತಾ ಇರುತ್ತೆ. ಸೊ ಇದು ತುಂಬಾ ದೇವರಿಗೆ ಶ್ರೇಷ್ಠ ಅಂತ ಹೇಳ್ತಾರೆ. ಎಲ್ಲ ಗಿಡಗಳಲ್ಲಿ ಹೂವನ್ನು ಕಿತ್ತು ಅನಂತರ ಪೂಜೆಗೆ ಇಡ್ತಾರೆ. ಬಟ್ ಇದನ್ನು ಕೆಳಗಡೆ ಬಿದ್ದಿರೋ ಅಂಥ ಹೂವು ಇಟ್ಟರೆ ತುಂಬಾ ಒಳ್ಳೆಯದು, ಗಿಡದಲ್ಲಿ ಕೀಳಬಾರ್ದು ಅಂತಾರೆ. ಯಾಕೆಂದರೆ ಇದು ಸ್ವರ್ಗ ಪುಷ್ಪ, ಅಂದರೆ ಸ್ವರ್ಗದಲ್ಲೇ ಆಗಿಂದನೂ ಇದ್ದಂಥ ಗಿಡ ಅಂತ ಹೇಳಿ ಕೃಷ್ಣ ಪರಮಾತ್ಮನು ಅವರ ಸತ್ಯಭಾಮೆಗೋಸ್ಕರ ಗಿಫ್ಟಾಗಿ ಉಡುಗೊರೆಯಾಗಿ ಇದನ್ನು ನೀಡಿದ್ದಂತೆ. ಅಷ್ಟು ಶ್ರೇಷ್ಠ. ದೇವರ ಪೂಜೆಗೆ ಪ್ರತಿಯೊಂದು ದಿನವೂ ಒಂದೊಂದು ಹೂವನ್ನಾರು ಇಟ್ಟು ಪೂಜೆ ಮಾಡಬೇಕು, ಒಳ್ಳೆಯದು ಅಂತ ಹೇಳ್ತಾರೆ. ಇದನ್ನು ಪ್ರತಿಯೊಂದು ಮನೆ ಮುಂದೆನೂ ಯಾವುದಾದ್ರು ಒಂದು ಮೂಲೆಯಲ್ಲಿ ಇಟ್ಟರೆ ತುಂಬ ಒಳ್ಳೆ ಪಾಸಿಟಿವ್ ಎನರ್ಜಿ ಸಿಗುತ್ತೆ ಮನೆಗೆ ಅಂತ ಹೇಳಿ ಅದಕ್ಕೋಸ್ಕರ ಇದನ್ನು ಎಲ್ಲರೂ ಆಲ್ಮೋಸ್ಟ್ ಗಿಡ ಹಾಕಿರ್ತಾರೆ. ಹಾಗೆಯೇ ಈ ಹೂವು ಎಷ್ಟು ನೋಡಲಿಕ್ಕೆ ಎಷ್ಟು ಚೆನ್ನಾಗಿರುತ್ತೋ ಅಷ್ಟು ಬೇಗನೆ ಬಾಡೋಗ್ಬಿಟ್ಟಿರುತ್ತೆ. ಅದನ್ನು ಕಟ್ಟಿ ನಾವು ಹೂವಿನ ಹಾರ ಎಲ್ಲ ಮಾಡಲಿಕ್ಕಾಗಲ್ಲ. ಸೂಜಿಯಲ್ಲಿ ಕೆಲವೊಂದು ಸಲ ಪೋಣಿಸಿ ಹಾಕ್ಬೋದು ಅಷ್ಟೇ. ಸೊ ಇನ್ನು ಇವತ್ತಿನ ಬ್ರೇಕ್ಫಾಸ್ಟಿಗೆ ಒಂದು ಮನೆಯಲ್ಲೇ ಪೌಡರ್ನ ರೆಡಿ ಮಾಡಿಕೊಂಡು ಅನಂತರ ಪುಳಿಯೋಗರೆ ಗೊಜ್ಜನ್ನು ಮಾಡೋಣ ಅಂಥೇಳಿ ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ಸ್ಟೆಂಟ್ ಪುಳಿಯೋಗರೆ ಥರ ಕೂಡ ಮಾಡ್ಕೋಬೋದು. ಅದಕ್ಕೂ ಮುಂಚೆ ಒಂದು ಕುಕ್ವೇರ್ ಸೆಟ್ಟನ್ನು ತರಿಸ್ಕೊಂಡಿದ್ದೆ ಈ ಫ್ಲಿಪ್ಕಾರ್ಟಿಂದ. ತುಂಬ ಒಳ್ಳೆ ಕ್ವಾಲಿಟಿದು ಗ್ರೀನ್ ಶೆಫ್ ಅನ್ನೋ ಅಂಥ ಒಂದು ಬ್ರ್ಯಾಂಡಿಂದ ತರಿಸ್ಕೊಂಡಿರೋದು ತುಂಬಾ ಚೆನ್ನಾಗಿದೆ. ನಾವು ಇಂಡಸ್ ವ್ಯಾಲ್ಯೂದು ಎಲ್ಲ ಎಲ್ಲಿ ತರಿಸ್ಕೊತೀವಲ್ವ, ಸೊ ಅದೇ ರೀತಿ ಅದಕ್ಕಿಂತ ಒಳ್ಳೆ ಕ್ವಾಲಿಟಿ ಅಂತಲೇ ಹೇಳ್ಬೋದು. ತುಂಬಾ ಹೆವಿ ಹ್ಯಾಂಡಲ್ ಆಗಿರ್ಬೋದು. ಹಾಗೆ 3 ಲೇಯರ್ ಕೋಟಿಂಗ್ ಕೂಡ ಇದೆ ಸ್ಟೀಲ್ದು. ತುಂಬ ಒಳ್ಳೆ ಕಂಪ್ನಿ ಅಂತಲೇ ಹೇಳ್ಬೋದು, ಗ್ರೀನ್ ಶೆಫ್ ಅಂತೇಳಿ. ಇದು ಯಾವುದೇ ಕೊಲಾಬ್ರೇಷನ್ ಅಲ್ಲ. ನಾನು ತರಿಸ್ಕೊಂಡಿದ್ದು ಒಳ್ಳೆ ಕ್ವಾಲಿಟಿ ಚೆನ್ನಾಗಿದೆ ಪ್ರಾಡಕ್ಟ್ ಅಂತೇಳಿ ಅದರ ರಿವ್ಯೂನ ಶೇರ್ ಮಾಡ್ತಾಯಿದ್ದೀನಿ ಅಷ್ಟೇ. ನಿಮಗೆ ಯಾರಿಗಾದ್ರು ಇದ್ರ ಪ್ರಾಡಕ್ಟ್ ಲಿಂಕ್ ಬೇಕಿದ್ದರೆ ಅಥವಾ ಪ್ರಾಡಕ್ಟ್ ಏನಾದರೂ ತೊಗೊಳ್ಳೋ ಇಂಟ್ರೆಸ್ಟ್ ಇದ್ದರೆ ಅದನ್ನು ನಾನು ಶಾರ್ಟ್ಸಲ್ಲೂ ಕೂಡ ಟ್ಯಾಗ್ ಮಾಡಿರ್ತೀನಿ ಅಥವಾ ವೀಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೂಡ ಆ್ಯಡ್ ಮಾಡಿರ್ತೀನಿ. ಇಂಟ್ರೆಸ್ಟ್ ಇರೋರು ಬೈ ಮಾಡ್ಬೋದು. ಇದರಲ್ಲಿ 4 ಪೀಸ್ ಸೆಟ್ ಬಂದಿದೆ. ಒಂದು ಲಿಡ್ ಇದೆ, ಒಂದು ಕಡಾಯಿ, ಹಾಗೆಯೇ ಫ್ರೈ ಪ್ಯಾನು, ಒಂದು ಸಾಸ್ ಪ್ಯಾನ್ ಕೂಡ ಇದೆ. ತುಂಬಾ ಚೆನ್ನಾಗಿದೆ, ಹೆವಿ ಹ್ಯಾಂಡಲ್ಲು, ಹಾಗೆಯೇ ಸ್ವಲ್ಪನೂ ಸಹ ತಳ ಹತ್ತಲ್ಲ. ನನ್ನ ಹತ್ರ ಯೂಶ್ವಲಿ ಫಸ್ಟೆಲ್ಲ ಇದ್ದಿದ್ದು ನಾನ್ ಸ್ಟಿಕ್ ಪ್ಯಾನ್ ಇತ್ತು. ಅದನ್ನು ರಿಮೂವ್ ಮಾಡಿ ಅದ್ರ ಬದಲಾಗಿ ಸ್ಟೀಲ್ದು ಕುಕ್ವೇರ್ ಸೆಟ್ನ ತೊಗೋಬೇಕು ಅಂತ ತುಂಬ ದಿನದಿಂದ ಹುಡುಕ್ತಾ ಇದೆ. ಒಳ್ಳೆ ಕ್ವಾಲಿಟಿ ಬ್ರ್ಯಾಂಡ್ದು ರೀಸನಬಲ್ ಪ್ರೈಸಲ್ಲಿ ಸಿಗಬೇಕು ಆ ಥರ. ಸೊ ಈ ಇಂಡಸ್ ವ್ಯಾಲಿದೆಲ್ಲ ರೇಟು ಇದಕ್ಕೆ ಕಂಪೇರ್ ಮಾಡಿದ್ರೆ ತುಂಬಾ ಹೈ ಇದೆ. ಸೊ ಬಟ್ ಪ್ರಾಡಕ್ಟ್ ಸೇಮ್ ಇದೆ ಅಂತ ಅಂದ್ಕೊತೀನಿ. ಇದಕ್ಕಿಂತ ಸ್ವಲ್ಪ ತೆಳುಗೆ ಇರುತ್ತೆ. ಬಟ್ ಇದು ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ. ರೀಸನಬಲ್ ಪ್ರೈಸಲ್ಲಿ ನನಗೆ ಸಿಕ್ತು, ಅಫೋರ್ಡಬಲ್ ಪ್ರೈಸಲ್ಲಿ. ಜಸ್ಟ್ 1700 ಏನೋ ಸಮಥಿಂಗ್ ಸಿಕ್ತು ಅಷ್ಟೇ ಈ 4 ಪೀಸ್ ಇದಕ್ಕೇ ಪ್ರಾಡಕ್ಟಿಗೆ. ನನಗೇನೋ ಈ ಪ್ರಾಡಕ್ಟಿಗೆ ಇಷ್ಟು ಒಳ್ಳೆ ಕ್ವಾಲಿಟಿಗೆ ಇದು ವರ್ತ್ ಪ್ರೈಸ್ ಅಂತ ಅನಿಸ್ತು. ತುಂಬಾ ರೀಸನಬಲ್ ಪ್ರೈಸಲ್ಲಿ ಸಿಕ್ಕಿದೆ. ನಿಮ್ಗೆ ಯಾರಿಗಾದ್ರೂ ಬೇಕಿದ್ರೆ ರಿವ್ಯೂಸ್ನ ಚೆಕ್ ಮಾಡಿ ಬಯೋನಲ್ಲಿ ಅಥವಾ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ಬೈ ಮಾಡ್ಬೋದು. ಇನ್ನು ಇವತ್ತಿನ ಬ್ರೇಕ್ಫಾಸ್ಟ್ಗೆ ಪುಳಿಯೋಗರೆ ಗೊಜ್ಜನ್ನು ಮನೇಲೇ ಮಾಡೋಣ ಅಂತೇಳಿ ರೆಡಿ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕೊಂಡು ಒಂದು ಅರ್ಧ ಸ್ಪೂನಷ್ಟು 8ರಿಂದ 10 ಬ್ಯಾಡಗೆ ಮೆಣಸಿಕಾಯಿ, ಕರಿಬೇವಿನ ಸೊಪ್ಪನ್ನ ಫ್ರೈ ಮಾಡಿಕೊಂಡು ಫಸ್ಟಿಗೆ, ಅನಂತರ 2 ಸ್ಪೂನಷ್ಟು ಧನಿಯಾ ಕಾಳು, 1 ಸ್ಪೂನಷ್ಟು ಕಡಲೆಬೇಳೆ, ಉದ್ದಿನಬೇಳೆ, ಹಾಗೆಯೇ ಸ್ವಲ್ಪ ಅರ್ಧ ಸ್ಪೂನಷ್ಟು ಜೀರಿಗೆ, ಮೆಣಸು, ಹಾಗೆ ಒಂದು 4ರಿಂದ 10 ಕಾಳು ಮೆಂತ್ಯನ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ಕಲರ್ ಚೇಂಜ್ ಆಗೋ ತನಕ ಘಮ ಬರಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೊಂಡು ನಂತರ 1 ಹಿಡಿಯಷ್ಟು ಒಣ ಕೊಬ್ಬರಿ, ಹಾಗೆ 2 ನಿಂಬೆ ಗಾತ್ರದಷ್ಟು ಹುಣಸೆ ಹಣ್ಣು ಹಾಕ್ಕೊಂಡು ಕೂಡ ಫ್ರೈ ಮಾಡಿ ಇದನ್ನು ತಣ್ಣಗಾಗೋದಕ್ಕೆ ಬಿಡಬೇಕು. ಅಷ್ಟರೊಳಗೆ ಇಲ್ಲಿ ಪಕ್ಕದಲ್ಲಿ ಮತ್ತೆ ಒಗ್ಗರಣೆಗೆ ಅಂತೇಳಿ ಸ್ವಲ್ಪ ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಯೂಶ್ವಲಿ ಪುಳಿಯೋಗರೆಗೆ ಅಂದರೆ ಸ್ವಲ್ಪ ಎಣ್ಣೆ ಕ್ವಾಂಟಿಟಿ ಜಾಸ್ತಿ ಹಾಕ್ತಾರೆ, ಬಟ್ ನಾನು ಸ್ವಲ್ಪ ಎಲ್ಲ ಅಡುಗೆಗಳಿಗೆಲ್ಲ ಎಣ್ಣೆ ಎಲ್ಲ ಕಡಿಮೆ ಬಳಸ್ತೀನಿ. ಸೊ ಹಾಗಾಗಿ ಒಂದು 5ರಿಂದ 6 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಗೊಜ್ಜನ್ನು ಮಾಡಿ ಇಟ್ಕೊಳ್ಳೋಣ ಅಂತ. ಅದಕ್ಕೆ ಕಡಲೆಬೇಳೆ, ಕಡಲೆಬೀಜ, ಉದ್ದಿನಬೇಳೆ, ಟೇಸ್ಟ್ ಜಜ್ಜಿರೋ ಬೆಳ್ಳುಳ್ಳಿ, ಹಾಗೆ ಕರಿಬೇವು, ಕೊಬ್ಬರಿ, ಒಣಮೆಣ್ಸಿಕಾಯಿ ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಸ್ವಲ್ಪ ಪಕ್ಕಕ್ಕೆ ಎತ್ತಿಟ್ಕೊತೀನಿ. ಅಷ್ಟರೊಳಗೆ ಇಲ್ಲಿ ಪೌಡರ್ ಕೂಡ ರೆಡಿ ಮಾಡಿ ಇಟ್ಕೊಂಡೆ. ನಿಮ್ಗೆ ಈ ಪೌಡರ್ನ ನೀವು ಡೈರೆಕ್ಟಾಗಿ ಹಾಗೆ ಬಾಕ್ಸ್ಗೆ ಹಾಕಿ ಸ್ಟೋರ್ ಮಾಡ್ಕೋಬೋದು ಅಥವಾ ಗೊಜ್ಜನ್ನು ಕೂಡ ಮಾಡಿ ಇಟ್ಕೋಬೋದು. ಇಲ್ಲಾಂದರೆ ವೈಟ್ ರೈಸಿಗೆ ಈ ಪೌಡರ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಟ್ರೆ ಅದು ಕೂಡ ಸೇಮ್ ಪುಳಿಯೋಗರೆ ಟೇಸ್ಟೇ ಕೊಡುತ್ತೆ. ಈ ಒಗ್ಗರಣೆ ಮಾಡಿರೋಂಥ ಕಡಲೆ ಬೀಜದ ಕೂಡ ಅದಕ್ಕೆ ಪೌಡ್ರ್ ಒಳಗಡೆ ಮಿಕ್ಸ್ ಮಾಡಿ ಒಂದು ಏರ್ಟೈಟ್ ಕಂಟೈನರ್ನಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೋಬೋದು. ಇನ್ಸ್ಟೆಂಟಾಗಿ ಪುಳಿಯೋಗರೆ ರೆಡಿ ಆಗಿಬಿಟ್ಟಿರುತ್ತೆ. ನಿಮಗೆ ಸ್ವಲ್ಪ ಅಂದರೆ ಹೋಟೆಲ್ ಸ್ಟೈಲಲ್ಲಿ, ಅಯ್ಯಂಗಾರ್ ಸ್ಟೈಲಲ್ಲಿ ಬೇಕಂದರೆ ಈ ರೀತಿ ಗೊಜ್ಜನ್ನು ಸ್ವಲ್ಪ ಪ್ರಿಪೇರ್ ಮಾಡ್ಕೋಬೇಕಾಗುತ್ತೆ. ನಿಂಬೆಹಣ್ಣಿನ ರಸನ ಹಾಕಿಬಿಟ್ಟು ಸ್ವಲ್ಪ ನೀರಿನ ಕ್ವಾಂಟಿಟಿ ಜಾಸ್ತಿ ಹಾಕಿ, ಏಕೆ ಬೇಳೆಕಾಳು ಎಲ್ಲ ಹಾಕಿರೋದ್ರಿಂದ ಕೆಲವೊಂದು ಸಲ ನಾವು ಎಷ್ಟೇ ಥರ ಟ್ರೈ ಮಾಡಿದ್ರೂ ಗೊಜ್ಜು ಗಟ್ಟಿಯಾಗಿಬಿಡುತ್ತೆ. ಯಾಕೆ ಅಂತಂದರೆ ಹುಣಸೆಹಣ್ಣನ್ನು ಕಲಸಿರೋಂಥ ರಸನ ನಾವು ಕಡಿಮೆ ಹಾಕಿರ್ತೀವಿ, ಹಾಗಾಗಿ ಬೇಳೆಕಾಳೆಲ್ಲ ಹಾಕಿರ್ತೀವಲ್ವ, ಸೊ ಹಾಗಾಗಿ ಬೇಗ ಗಟ್ಟಿಯಾಗಿಬಿಡುತ್ತೆ. ಹುಣಸೆಹಣ್ಣಿನ ರಸ ಅಂತ ನೀರಿನ ಕ್ವಾಂಟಿಟಿನ ಜಾಸ್ತಿ ಹಾಕಿ ಉಪ್ಪು ಬೆಲ್ಲ ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು. ಅದಾದಮೇಲೆ ಪೌಡರ್ನ ಹಾಕಿಬಿಟ್ಟು
ಮೊದಲೇ ಮಾಡಿರೋ ಒಗ್ಗರಣೆಯನ್ನು ಸೇರಿಸಿದ್ರೆ ನಮಗೆ ಕ್ವಿಕ್ಕಾಗಿ ಪುಳಿಯೋಗರೆ ಗೊಜ್ಜು ರೆಡಿ ಆಗಿಬಿಟ್ಟಿರುತ್ತೆ. ಸೇಮ್ ಆ ದೇವಸ್ಥಾನದಲ್ಲಿ ಮಾಡ್ತೀವಲ್ವ ಸೇಮ್ ಟೇಸ್ಟ್ ಇರುತ್ತೆ. ಅದಕ್ಕೆ ಫ್ಲೇವರ್ಗೋಸ್ಕರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ಟು ತಣ್ಣಗಾಗಿರೋ ಅನ್ನಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕೊಟ್ಟರೆ ತುಂಬಾ ಇಷ್ಟ ಆಗುತ್ತೆ. ಯೂಶ್ವಲಿ ನಮ್ಮ ಮನೇಲಿ ಆಲ್ಮೋಸ್ಟ್ ಎಲ್ರಿಗೂ ಇದೆ ಪುಳಿಯೋಗರೆ ಇಷ್ಟ ಅಂತಲೇ ಹೇಳ್ಬೋದು. ಮುಂಚೆ ಎಲ್ಲ ಅಷ್ಟೊಂದು ಇಷ್ಟಪಡ್ತಿರಲಿಲ್ಲ, ಹುಳಿ ಇರುತ್ತೆ ಅಂತೇಳಿ. ಸ್ವಲ್ಪ ಬೆಲ್ಲ ಎಲ್ಲ ಹಾಕಿ ಚೆನ್ನಾಗಿ ಮಾಡಿಕೊಟ್ರೆ ಖಂಡಿತ ಇಷ್ಟಪಡ್ತಾರೆ. ಇದನ್ನ ಇವತ್ತು ಬ್ರೇಕ್ಫಾಸ್ಟ್ ಆಗಿ ಲಂಚ್ ಬಾಕ್ಸ್ಗೂ ಕೂಡ ಪ್ಯಾಕ್ ಮಾಡಿ ಕಳಿಸಿದ್ದಾಯಿತು. ಯಾಕೆಂದರೆ ಹೊರಗಡೆ ಹೋಗೋದಿತ್ತು ಸ್ವಲ್ಪ, ಹಾಗಾಗಿ ನೀವೆಲ್ಲ ಯಾವ ರೀತಿ ರೆಡಿ ಮಾಡ್ತೀರಾ ಗೊಜ್ಜಾಗಿರ್ಬೋದು ಪೌಡರ್ನ ಅನ್ನೋದನ್ನ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇನ್ನು ಹಾಗೆಯೇ ನನ್ನ ಕಸಿನ್ದೊಂದು ಶಾಪ್ ಓಪನ್ ಇತ್ತು, ಅಲ್ಲಿಗೂ ಕೂಡ ಹೋಗಿ ಬೆಳಗ್ಗೆ ಎಲ್ಲ ಕೆಲಸ ಮುಗಿಸ್ಕೊಂಡು ಪೂಜೆಯನ್ನು ಮುಗಿಸಿ ನಂತರ ಊರಿಂದ ಅಮ್ಮಂದ್ರೆಲ್ಲ ಬಂದಿದ್ರಲ್ಲ, ಸೊ ಅವ್ರನ್ನ ಕರ್ಕೊಂಡು ವಾಪಸ್ ಮನೆಗೆ ರಿಟರ್ನ್ ಆದ್ವಿ. ಅದಾದಮೇಲೆ ನಾನು ಯಾವುದೇ ವೀಡಿಯೋಸ್ನ ರೆಕಾರ್ಡ್ ಮಾಡಲಿಲ್ಲ, ಬಿಕಾಸ್ ಎಲ್ಲ ಬಂದಿರಲ್ಲ ಜೊತೆಯಲ್ಲಿ. ಸೊ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಯಾವುದೇ ವೀಡಿಯೋಸ್ ಮಾಡಲಿಲ್ಲ. ಇನ್ನು ನೆಕ್ಸ್ಟ್ ಡೇ ಕಾಂತಾರ ಮೂವಿಗೆ ಅಂತ ಹೇಳೋದಿದ್ವಿ. ಮೂವಿ ಅಂತೂ ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ಏನು ಅನ್ನೋ ಅಂತ ಕನ್ಫ್ಯೂಷನಲ್ಲೇ ಇರ್ತೀವಿ. ಇನ್ನು ಅದಾದಮೇಲೆ ನೆಕ್ಸ್ಟ್ ಡೇ ನಾನು ಲಾಸ್ಟ್ ಗೌರಿ ಹಬ್ಬಕ್ಕೆ ಒಂದು ಸೀರೆ ತೊಗೊಂಡಿದ್ನಲ್ಲ, ಸೊ ಇಳ್ಕಲ್ ಸೀರೆ. ಸೊ ಅದಕ್ಕೆ ಯಾವ ರೀತಿ ಕುಚ್ಚು ಹಾಕಬೇಕು ಅನ್ನೋದು ಐಡಿಯಾ ಇರಲಿಲ್ಲ. ಸೊ ಅದಕ್ಕೆ ಕುಚ್ಚು ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತಾ ಇಲ್ವಾ ಅಂತ ಅಂದ್ಕೊಂಡು ಯಾವುದೇ ಡಿಸೈನು ಎಲ್ಲ ಟ್ರೈ ಮಾಡಿ ನೋಡಿದ್ವಿ. ಬಟ್ ಅದು ಯಾವುದೂ ಅಷ್ಟೊಂದು ಚೆನ್ನಾಗಿ ಕಾಣಲ್ಲ ಅಂತೇಳ್ಬಿಟ್ಟು ಸ್ಕ್ಯಾಲಪ್ ಬಾರ್ಡರ್ನ ನಂದು ಓನ್ ಮಿಷಿನಲ್ಲೇ ಕ್ರಿಯೇಟ್ ಮಾಡೋಣ, ಯಾವ ರೀತಿ ಬರುತ್ತೆ ನೋಡೋಣ ಅಂತೇಳಿ ಟ್ರೈ ಮಾಡ್ತಾಯಿದ್ದೀನಿ. ಫಸ್ಟ್ ಟೈಮ್ ಮಾಡ್ತಾ ಇರೋದು. ಆ್ಯಕ್ಚುಲಿ ಈ ಡಿಸೈನ್ನ ನಾನು ಬೇರೆ ಸ್ಯಾರಿಗೆ ಮಾಡಬೇಕು ಅಂತ ಅಂದ್ಕೊಂಡೆ, ಬಟ್ ಆಗ ಟೈಮ್ ಇರಲಿಲ್ಲ. ಸೊ ಹಾಗಾಗಿ ಅದನ್ನು ಹಾಗೆ ಇಟ್ಟಿದ್ದೀನಿ, ಯಾವುದೇ ಕುಚ್ಚೇನು ಕಟ್ಟಿಲ್ಲ ಅದಕ್ಕೆ. ಸೊ ಇದಕ್ಕೆ ಕುಚ್ಚು ಕಟ್ಟಿದ್ರೆ ಚೆನ್ನಾಗಿ ಕಾಣಿಸಲ್ಲ ಅಂದ್ಬಿಟ್ಟು ಸ್ಕ್ಯಾಲಪ್ ಬಾರ್ಡರ್ನೇ ಕ್ರಿಯೇಟ್ ಮಾಡೋಣ ಅಂತೇಳಿ ಇದಕ್ಕೆ ಪ್ಯಾಟ್ರನ್ ಎಲ್ಲ ಮಾಡ್ಕೊತಾ ಇದ್ದೀನಿ. ಸೊ ಅದು ನಿಮಗೆ ಬಾರ್ಡರ್ ಎಷ್ಟು ಬೇಕು ಇಂಚು ವಿಡ್ತ್ ಎಲ್ಲ ನೋಡಿ ಚೆಕ್ ಮಾಡಿಕೊಂಡು ಒಂದು ಪೇಪರ್ ಮೇಲೆ ಡ್ರಾಫ್ಟಿಂಗ್ ಮಾಡಿಕೊಂಡು ಆನಂತರ ಅದನ್ನು ನೀವು ಸ್ಯಾರಿ ಮೇಲೆ ಡ್ರಾ ಮಾಡ್ಕೋಬೇಕಾಗುತ್ತೆ. ಆಗ ಆ ಕೆಳಗಡೆ ಇದಕ್ಕೆ ನೀವು ಕ್ಯಾನ್ವಾಸ್ ಕೂಡ ಆ್ಯಡ್ ಮಾಡ್ಕೋಬೋದು. ನಾನು ಇಲ್ಲಿ ಯಾವುದೇ ಕ್ಯಾನ್ವಾಸ್ ಆ್ಯಡ್ ಮಾಡಿಲ್ಲ, ಯಾಕಂದರೆ ಅದು ಸ್ಯಾರಿನೇ ತಿಕ್ಕಾಗಿದೆ, ಅದಕ್ಕೋಸ್ಕರ. ನೀವು ಯಾರಾದರೂ ಈ ರೀತಿ ಮಿಷಿನ್ ನಿಮ್ಮ ಮನೇಲಿ ಇದ್ದರೆ ಎಂಬ್ರಾಯ್ಡ್ರಿ ಮಿಷಿನ್ ಆರಾಮಾಗಿ ಈ ರೀತಿ ನೀವು ಸ್ಕ್ಯಾಲಪ್ ಬಾರ್ಡರ್ನ ಕ್ರಿಯೇಟ್ ಮಾಡ್ಕೋಬೋದು. ಸ್ಯಾರಿ ಅಥವಾ ಕ್ಲಾತ್ ಏನಾದರೂ ನಿಮಗೆ ತಿನ್ನಾಗಿದ್ದರೆ ಕೆಳಗಡೆ ಕ್ಯಾನ್ವಾಸ್ನ ಆ್ಯಡ್ ಮಾಡ್ಕೊಳ್ಳಿ, ಅಥವಾ ನ್ಯೂಸ್ ಪೇಪರ್ನ ಆ್ಯಡ್ ಮಾಡ್ಕೊಳ್ಳಿ. ಇಲ್ಲ ಅನ್ನೋರು ತಿಕ್ಕಿದೆ ಅಂದರೆ ಈ ರೀತಿ ಮಾಡ್ಕೋಬೋದು. ಫೈನಲಿ ತುಂಬ ಚೆನ್ನಾಗಿ ಬಂತು ಬಾರ್ಡರು. ಇದಕ್ಕೆ ಮಧ್ಯದಲ್ಲಿ ಬೀಡ್ಸ್ನ ಆ್ಯಡ್ ಮಾಡ್ಕೋಬೋದು ಅಥವಾ ಕುಚ್ಚನ್ನು ಕೂಡ ಆ್ಯಡ್ ಮಾಡ್ಕೋಬೋದು. ಸೊ ಇನ್ನು ಸೀರೆ ವ್ಲಾಗ್ ಮಾಡಿ, ಸ್ಯಾರಿ ವ್ಲಾಗು ತುಂಬ ಚೆನ್ನಾಗಿದೆ ಅಂತೇಳಿ ಲಾಸ್ಟ್ ವಿಡಿಯೋ ಕಮೆಂಟ್ ಮಾಡಿದರೆ, ನೆಕ್ಸ್ಟ್ಗೆ ಸ್ಯಾರಿ ಪ್ರೀ ಪ್ಲೀಟಿಂಗ್ ಮಾಡೋದು ಕೂಡ ಶೇರ್ ಮಾಡಿ ಡೀಟೇಲ್ ಆಗಿ ಅಂತ ಹೇಳಿರ. ಸೊ ಅದಕ್ಕೆ ಬೇಕಾಗಿರೋ ಒಂದು ಸ್ವಲ್ಪ ಸ್ಪೇಸ್ ಬೇಕು, ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ. ಖಂಡಿತ ನೆಕ್ಸ್ಟ್ ವೀಡಿಯೋನಲ್ಲಿ ಶೇರ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.